ಫ್ರೆಂಡ್ ನಿನ್ನೆ ನಡೆದ ಚೆನ್ನೈ ಸೂಪರ್ ಕಿಂಗ್ ಹಾಗೆ ಮುಂಬೈ ಇಂಡಿಯನ್ಸ್ ನಡುವೆ ನಡೆದಿರಂತ ಮೂರನೇ ಮ್ಯಾಚ್ ನಲ್ಲಿ ಟೋಟಲ್ ಆಗಿ ಚೆನ್ನೈ ಸೂಪರ್ ಕಿಂಗ್ 4 ವಿಕೆಟ್ ಇಂದ ಭರ್ಜರಿಯಾಗಿ ಗೆದ್ದಿದೆ ಫ್ರೆಂಡ್ ಟೋಟಲ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆರಂಭದಲ್ಲಿ ಸಿಗಲಿಲ್ಲ ಫ್ರೆಂಡ್ ಟೋಟಲ್ ಆಗಿ ಆರಂಭ 3 ವಿಕೆಟ್ ಕಳ್ಕೊಂಡಿತ್ತು. ಪ್ರಮುಖ ಒಂದು 6 ಓವರಲ್ಲಿ 3 ವಿಕೆಟ್ ಕಳ್ಕೊಂಡಿತ್ತು. ಆಮೇಲೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಸ್ವಲ್ಪ ಚೇತರಿಸಿಕೊಂಡು ಆಟ ಆಡಿದ್ರು ಕೂಡ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ರನ್ ಕಲೆ ಹಾಕೋಕೆ ಆಗಲಿಲ್ಲ ಫ್ರೆಂಡ್ ಟೋಟಲ್ ಆಗಿ ಸೂರ್ಯಕುಮಾರ್ ಕೂಡ ಔಟ್ ಆದ್ರು, ತಿಲಕ್ ವರ್ಮಾ ಔಟ್ ಆದ್ರು. ಮಿಡಲ್ ಆರ್ಡರ್ ನಲ್ಲಿ ಅವರು ಇವರು ಟೋಟಲ್ 10-20 ರನ್ ಮಾಡಿಕೊಂಡು ಟೋಟಲ್ ಆಗಿ 155 ರನ್ ಮಾಡಿದ್ರು ಮುಂಬೈ ತಂಡ. ಇದರಲ್ಲಿ ಚೆನ್ನೈ ಸೂಪರ್ ಕಿಂಗ್ ಬೌಲಿಂಗ್ ಮ್ಯಾಜಿಕ್ ಇಂದ ಮುಂಬೈ ರನ್ಸ್ ಬರ್ಲಿಲ್ಲ ಫ್ರೆಂಡ್ ಟೋಟಲ್ ಆಗಿ ಖಲೀಲ್ ಅಹ್ಮದ್ 3 ವಿಕೆಟ್ ತಗೊಂಡ್ರೆ, ನೂರ್ ಅಹ್ಮದ್ 4 ಪ್ರಮುಖ ವಿಕೆಟ್ ತಗೊಂಡ್ರು ಫ್ರೆಂಡ್ ಟೋಟಲ್ ಆಗಿ ನೆಕ್ಸ್ಟ್ ಚೇಸಿಂಗ್ ಮಾಡೋಕೆ ಬಂದ ಚೆನ್ನೈ ಸೂಪರ್ ಕಿಂಗ್ ತಂಡ ಆರಾಮಾಗಿ ಈ ಒಂದು ರನ್ ಆರಾಮಾಗಿ ಚೇಸ್ ಮಾಡ್ಕೊಂತ ಬಂತು ಫ್ರೆಂಡ್ ಟೋಟಲ್ ಆಗಿ ಋತುರಾಜ್ ಗಾಯಕ್ವಾಡ್ ಹಾಗೆ ರಚೀಂದ್ರ ರವೀಂದ್ರ ಇವರದ್ದು ಪಾರ್ಟ್ನರ್ಶಿಪ್ ಇಂದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಈ ಒಂದು ಮ್ಯಾಚ್ ಸೋಲುವಂತ ಸನಿಹಕ್ಕೆ ಬಂದಿತ್ತು ಫ್ರೆಂಡ್ ಟೋಟಲ್ ಆಗಿ ರಚೀಂದ್ರ ರವೀಂದ್ರ ನಾಟ್ ಔಟ್ ಆಗಿ 65 ರನ್ ಮಾಡಿದ್ರು ಟೋಟಲ್ ಆಗಿ 65 ರನ್. ಹಾಗೆ ಋತುರಾಜ್ ಗಾಯಕ್ವಾಡ್ 53 ರನ್ ಮಾಡಿ ಟೋಟಲ್ ಆಗಿ ಋತುರಾಜ್ ಗಾಯಕ್ವಾಡ್ ಔಟ್ ಆದ್ರೆ. ಆಮೇಲೆ ಬಂದ ಧೋನಿ 2 ಬಾಲ್ ಫೇಸ್ ಮಾಡಿದ್ರು, ಆದ್ರೆ 1 ರನ್ ಕೂಡ ತಗೊಳ್ಳಿಲ್ಲ. 65 ರನ್ ಮಾಡಿ ಆರಾಮಾಗಿ ಗೆಲ್ಸಿದ್ರು ರಚೀಂದ್ರ ರವೀಂದ್ರ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲೋ ಮೂಲಕ ಚೆನ್ನೈ ಸೂಪರ್ ಕಿಂಗ್ ಫಸ್ಟ್ ಮ್ಯಾಚ್ ಗೆದ್ದಿದೆ. ಇದರಲ್ಲಿ ಪುತ್ರು ಅನ್ನೋರು 3 ವಿಕೆಟ್ ತಗೊಂಡ್ಬಿಟ್ರೆ ಮತ್ತೆ ಯಾರು ಕೂಡ ಅಂತ ಬಾಲಿಂಗ್ ಪ್ರದರ್ಶನ ಕೊಡಲಿಲ್ಲ ಮುಂಬೈ ತಂಡಕ್ಕೆ. ಇಲ್ಲಿ ಮುಂಬೈ ತಂಡಕ್ಕೆ ಏನ್ ಕಾಡ್ತಾ ಇದೆ ಅಂದ್ರೆ ಇಲ್ಲಿ ಪ್ರಮುಖ ಕಾರಣ ಜಸ್ಪ್ರೀತ್ ಬುಮ್ರಾ ಅವರ ಅನುಪಸ್ಥಿತಿ ಇಲ್ಲಿ ತುಂಬಾನೇ ಕಾಡ್ತಾ ಇದೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಬುಮ್ರಾ ಇದ್ದಿದ್ರೆ ಈ ಒಂದು ಮ್ಯಾಚ್ ಕೂಡ ಕಂಟ್ರೋಲ್ ಆಗ್ತಿತ್ತು. ಯಾಕೋ ಅವ್ರಿಗೆ ಬುಮ್ರಾ ಇಲ್ಲ. ಆಮೇಲೆ ಬ್ಯಾಟಿಂಗ್ ನಲ್ಲಿ ಕೂಡ ಇಲ್ಲಿ ಯಾಕೋ ಫಸ್ಟ್ ಮ್ಯಾಚ್ ನಲ್ಲಿ ಸ್ಟ್ರಗಲ್ ಮಾಡಿದ್ರು ಮುಂಬೈ ತಂಡ. ಸ್ಟ್ರಾಂಗ್ ಇದ್ರು ಕೂಡ ಬ್ಯಾಟಿಂಗ್ ಲೈನ್ ಸ್ಟ್ರಾಂಗ್ ಇದ್ರು ಕೂಡ ಈ ಒಂದು ಮ್ಯಾಚ್ ನಲ್ಲಿ ಸ್ಟ್ರಗಲ್ ಮಾಡಿದ್ರು ಫ್ರೆಂಡ್ ಟೋಟಲ್ ಆಗಿ ಮುಂಬೈ ತಂಡ 4 ವಿಕೆಟ್ ಇಂದ ಹೀನಾಗಿ ಸೋತಿದೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ಸೋತಿದಾಗೆ ಮುಂಬೈ ತಂಡ ಯಾವ್ದು ಕೂಡ ಲೋ ಅಂತ ತಿಳ್ಕೊಳಂಗಿಲ್ಲ. ಅದು ಕೂಡ ಫುಲ್ ಸ್ಟ್ರಾಂಗ್ ಆಗಿದೆ. ಚೆನ್ನೈ ಕೂಡ ಸ್ಟ್ರಾಂಗ್ ಆಗಿದೆ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕೂಡ ಗೆಲ್ಬಹುದು ಫ್ರೆಂಡ್ ಮುಂಬೈ ತಂಡ. ಯಾಕಪ್ಪ ಅಂದ್ರೆ ವಿಲ್ ಜಾಕ್ಸ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ ಇವರೆಲ್ಲ ಕೂಡ ಸ್ಫೋಟಕ ಇನ್ನಿಂಗ್ಸ್ ಕೊಟ್ಟವ್ರೆ. ಈ ಒಂದು ಮ್ಯಾಚ್ ನಲ್ಲಿ ಕೂಡ ಅವ್ರಿಗೆ ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದು ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಿಮಗೆ ಏನು ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹೇಳಿ.